ಹಾಯ್ ಗೈಸ್. ನಾನು ಸುಮ್ಮನೆ ಕೂತಿದ್ದೆ. ಸುಮ್ಮನೆ ಫ್ರೀ ಟೈಮಲ್ಲಿ ಇತ್ತಲ್ಲ ಅಂತ ಇನ್ಸ್ಟಾಗ್ರಾಮ್ ಓಪನ್ ಮಾಡಿಬಿಟ್ಟು ವಿಡಿಯೋನ ಸ್ಕ್ರೋಲ್ ಮಾಡ್ತಾಯಿದ್ದೆ. ವಿಡಿಯೋ ಸ್ಕ್ರೋಲ್ ಮಾಡ್ತಾ ಮಾಡ್ತಾ ಒಂದು ವಿಡಿಯೋ ಸಿಕ್ತು. ಆ ವಿಡಿಯೋದಲ್ಲಿ ಏನಿತ್ತು ಅಂದರೆ, ಗೃಹಿಣಿಯರು ಮನೆಯಿಂದನೇ ಕೆಲಸ ಮಾಡಿದ್ರೆ ತಿಂಗಳಿಗೆ 20,000-30,000 ದುಡಿಬೋದು ಅಂತ ಹೇಳಿ. ಸೊ ಇದು ಮೊಬೈಲಲ್ಲೇ ಕೆಲಸ ಮಾಡ್ಬೋದು ಎಲ್ಲರೂ ಕೂಡ ಅಂತ ಹೇಳಿದರು. ಸೊ ನಾನು ಅಂದ್ಕೊಂಡೆ ಯಾರು ಫೇಕ್ ಇರುತ್ತೆ ಬಿಡು, ಸ್ಕ್ಯಾಮ್ ಇರುತ್ತೆ ಅಂದ್ಕೊಂಬಿಟ್ಟು ಸ್ಕ್ರೋಲ್ ಮಾಡಿದೆ. ಸೊ ನೆಕ್ಸ್ಟ್ ಡೇ ಕೂಡ ಅದು ವಿಡಿಯೋ ನೋಡಬೇಕಾದ್ರೆ ಅದೇ ಥರದ್ದು ಒಂದು ವಿಡಿಯೋ ಸಿಕ್ತು. ಸೊ ನಾನು ಇಷ್ಟೆಲ್ಲ ಹೇಳ್ತಿದ್ದಾರಲ್ಲ ಅಂತ ಟ್ರೈ ಮಾಡಿದೆ. ಸೊ ನೋಡೋಣ, ನಾನು ಒಂದು ಸತಿ ಟ್ರೈ ಮಾಡಿಬಿಟ್ಟು, ನಾನು ಕೂಡ ಹೌಸ್ ವೈಫ್ ಇದ್ದೀನಲ್ಲ, ಸೊ ನನಗೂ ಕೂಡ ಫ್ರೀ ಟೈಮ್ ಇರುತ್ತೆ ದಿನದಲ್ಲಿ 2-3 ಗಂಟೆ ಅಂತ ಹೇಳಿ. ಸೊ ನಾನು ಕೂಡ ಅಲ್ಲಿ ಸೇರಿಕೊಂಡೆ, ಕಂಪನಿಗೆ ಸೇರಿಕೊಂಡು ಕಂಪನಿ ಕೊಡುವಾದ ಅಲ್ಲೆಲ್ಲ ಟ್ರೈನಿಂಗ್ನು ಕೂಡ ತಗೊಂಡು ಕೆಲಸ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಬೇಕಾದ್ರೆ ನನಗೆ ಎಷ್ಟು ಖುಷಿ ಆಯ್ತಂದರೆ, ಸೊ ನಾನು ಕೂಡ ಒಂದೇ ದಿನದಲ್ಲಿ 10,000 ರೂಪಾಯಿ ಸಂಪಾದನೆ ಮಾಡಿದ್ದೀನಿ. ಸೊ ನೋಡ್ಕೋಬೋದು ನೀವು. ನಾನು ಡೈರೆಕ್ಟಾಗಿ ವೆಬ್ಸೈಟ್ಗೆ ಲಾಗಿನ್ ಆಗಿದ್ದೀನಿ. ಲಾಗಿನ್ ಆಗಿಬಿಟ್ಟು ಪೇಜ್ನ ಓಪನ್ ಮಾಡ್ತಿದ್ದೀನಿ. ಇದು ಆನ್ಲೈನ್ ಕೆಲಸ ಇರುತ್ತೆ. ಸೊ ಇಲ್ಲೆಲ್ಲ ಪಾಸ್ವರ್ಡ್ ಹಾಕಿಬಿಟ್ಟು ಇಮೇಲ್ ಹಾಕ್ಬಿಟ್ಟು ಎಂಟರ್ ಮಾಡಿ ಲಾಗಿನ್ ಆಗ್ತಾಯಿದ್ದೀನಿ. ಸೊ ಇದೊಂದು ಟ್ರಸ್ಟೆಡ್ ಇರುತ್ತೆ ಕಂಪನಿ. ಸೊ ನಾನು ಕೂಡ ನಿಜವಾಗ್ಲೂ ನಂಬಿರಲಿಲ್ಲ ಬಿಫೋರ್ ಜಾಯ್ನಿಂಗ್ ದಿಸ್ ಕಂಪನಿ. ಸೊ ನೋಡ್ಕೋಬೋದು, ಇವತ್ತಿನ ಡೇಟ್ ವೈಸ್ ನಿಮಗೆ ಶೋ ಮಾಡ್ತಾಯಿದ್ದೀನಿ. ಸೊ ಪೇಜ್ ಕೂಡ ರಿಫ್ರೆಶ್ ಆಗ್ತಿದೆ. ನೋಡಿ, ಒಂದೇ ದಿನಕ್ಕೆ ನಾನು 10,000 ಸಂಪಾದನೆ ಮಾಡಿದ್ದೀನಿ ಅಂದರೆ ನಿಜವಾಗ್ಲೂ ನಂಬಕ್ಕೆ ಆಗ್ತಿಲ್ಲ. ನಿಮಗೆ ಡೇಟ್ ಕೂಡ ಶೋ ಮಾಡ್ತೀನಿ. ಇವತ್ತಿನ ಡೇಟ್ ಕೂಡ ನಿಮಗೆ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಡೇಟ್ ಕೂಡ ನೀವು ಚೆಕ್ ಮಾಡ್ಕೋಬೋದು. ನೋಡಿ, ಡಿಸೆಂಬರ್ 1ಕ್ಕೆ ನಾನು 10,000 ಸಂಪಾದನೆ ಮಾಡಿದ್ದೀನಿ. ಸೊ ನನ್ನ ಒಪಿನಿಯನ್ ಏನಂದರೆ, ಯಾರು ಕೂಡ ಟೈಮ್ನ ವೇಸ್ಟ್ ಮಾಡ್ಕೋಬೇಡಿ. ಇದಕ್ಕೆ ನೀವು ಜಾಯ್ನ್ ಆಗಲಿಕ್ಕೆ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಕೆಳಗಡೆ ಕ್ಯಾಪ್ಷನ್ ಎಲ್ಲ ನಂಬರ್ ಹಾಕಿರ್ತೀನಿ. ನಾನು ಇದರಲ್ಲಿ ಹೇಳ್ಕೊಡ್ತೀನಿ ನಿಮಗೆ ಯಾವ ರೀತಿ ಜಾಯ್ನ್ ಆಗೋದು, ಯಾವ ರೀತಿ ಕೆಲಸ ಮಾಡೋದು ಅಂತ. ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಇದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಈ ನಂಬರಿಗೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ನಿಮಗೆಲ್ಲದೂ ನಾನು ಮಾಹಿತಿಯನ್ನು ಕಳಿಸ್ಕೊಡ್ತೀನಿ.